ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೆಂಗದ್ದೀರಿ ಆರಾಮದಿರಿ ಅಂತ ಭಾವಿಸ್ತಾ ನಾನಿವತ್ತು ಬದನೆಕಾಯಿ ಎಣ್ಗಾಯಿ ಪಲ್ಯ ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಮೆಣಸಿನ್ಕಾಯಿ ಒಂದೆರಡು, ಉಳ್ಳಾಗಡ್ಡಿ, ಟಮಾಟೆ ಹಣ್ಣು, ಕೊಬ್ಬರಿ ಇವನ್ನೆಲ್ಲ ತಗೊಂಡು ಹೆಚ್ಚಿಟ್ಕೊಂಡೇನಿ. ಆಮೇಲೆ ಮುಳುಗಾಯಿ ನಡುವೆ ಹೆಚ್ಚಿಟ್ಕೊಂಡೀನಿ, ಅದು ರೆಡಿ ಮಾಡಿಟ್ಟೇನಿ. ಈ ಥರ ನಡುವೆ ಹಿಂಗೆ ಹೋಳು ಮಾಡಿಟ್ಕೋಬೇಕು. ಆನಂತರ ಮಿಕ್ಸಿ ಜಾರಿಗೆ ಟಮಾಟೆ ಹಣ್ಣು, ಕೊತ್ತಂಬರಿ ಸೊಪ್ಪು, ಉಳ್ಳಾಗಡ್ಡಿ, ಕೊಬ್ಬರಿ, ಕೊತ್ತಂಬರಿ ಸೊಪ್ಪನ್ನು ಸ್ವಲ್ಪ ಹಾಕಿ ಮತ್ತು ಅದಕ್ಕೆ ಸ್ವಲ್ಪ ಅರಶಿನ ಪುಡಿ, ಖಾರದ ಪುಡಿ ಇದನ್ನೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸಿ ಮಾಡಿ ಇಟ್ಕೊಳ್ಳೋಣ. ಆನಂತರ ಒಲೆ ಮೇಲೆ ಇಟ್ಟು ಸ್ವಲ್ಪ ಎಣ್ಣೆ ಹಾಕಿ ಒಲೆ ಮೇಲೆ ಅಡುಗೆ ಮಾಡಿದರೆ ರುಚಿಕರವಾಗಿರ್ತೈತಿ, ಆರೋಗ್ಯಕರವಾಗಿರ್ತೈತಿ ಅಂತ ಹೇಳಿ ಒಲೆ ಮೇಲೇ ಮಾಡ್ತಿದ್ದೀನಿ. ಮತ್ತು ಅದಕ್ಕೆ ಜೀರಿಗೆ, ಸಾಸಿವೆ ಎರಡನ್ನೂ ಹಾಕಿಟ್ಟು ಮತ್ತು ಮಿಕ್ಸಿ ಮಾಡಿಟ್ಕೊಂಡಿರ್ತಾವಲ್ಲ ಮತ್ತು ಉಳ್ಳಾಗಡ್ಡಿ ಟಮಾಟೆ ಹಣ್ಣು ಹಾಕೊಂಡ್ರಿ. ಅದಕ್ಕೆ ಮತ್ತು ಮಿಕ್ಸಿ ಮಾಡಿಟ್ಕೊಂಡಿರೋಂಥ ಮಸಾಲೆನ ಮುಳುಗಾಯಿ ಇದ್ರಾಗ ಹಾಕಿ ಈ ಥರ ಹಾಕಿ ತುಂಬಿ ಅದನ್ನು ಮತ್ತು ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದ ನಂತರ ಅದನ್ನು ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ ಕೈ ಆಡೋಣ. ಈ ಥರ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡಿಟ್ಕೊಳ್ಳೋಣ. ಆನಂತರ ಅದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಹಾಕ್ಯಂಡು ಇಟ್ಕೊಳ್ಳೋಣ. ನಿಮಗೆ ಬೇಕು ಖಾರ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಬೇಕಾದ್ರೆ ಖಾರದ ಪುಡಿ ಹಾಕ್ಕೋಬೋದು, ಇಲ್ಲಾಂದರೆ ಬಿಡ್ಬೋದು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಾದಮೇಲೆ ಮತ್ತು ಮುಚ್ಚಿ ಇಡೋಣ. ಮುಚ್ಚಿಟ್ಟಾದ್ಮೇಲೆ ಮತ್ತೆ ತೆಗೆದು ನೋಡಿ ಈ ಥರ ಆಗಿರ್ತೈತೆ ರೆಡಿ. ಮೆತ್ತಗೆ ಬೆಂದವೆಲ್ಲ ಕರೆಕ್ಟ್ ಆಗೈತಿ. ಸರ್ವ್ ಮಾಡೋಣ ಬನ್ರಿ ಹೇಗೈತೆ ಅಂತ. ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.